ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಅಲ್ತಾಫ್ ಬೆಳಗುಳ. ವೀಕ್ಷಕರೇ, ಈಗಾಗಲೇ ಮೂಡಿಗೆರೆಯಲ್ಲಿ ಒಂದು ಮಣ್ಣಿಕೆರೆ ನಿವೇಶನ ರಹಿತ ಹೋರಾಟ ಇತ್ತು. ದೊಡ್ಡ ಮಟ್ಟದ ಹೋರಾಟ. ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ಆ ಒಂದು ಸ್ಥಳದಲ್ಲಿ ಟೆಂಟ್ಗಳನ್ನು ಹಾಕ್ಕೊಂಡಿದ್ರು. ಆನಂತರ ದೊಡ್ಡ ಮಟ್ಟದ ಹೋರಾಟ ಮಾಡಿದರು. ಹೋರಾಟ ಮಾಡಿದ ನಂತರ ಅಲ್ಲಿನ ತಹಸೀಲ್ದಾರ್ ಮತ್ತು ಆಡಳಿತ ವರ್ಗ ಬಂದರು. ನಿವೇಶನ ಕೊಡ್ತೀವಿ ಅಂತ ಹೇಳಿದಾಗ ತಾತ್ಕಾಲಿಕವಾಗಿ ಅಲ್ಲಿನ ಟೆಂಟ್ಗಳನ್ನು ತೆರವುಗೊಳಿಸಿ ಕೆಲಸಗಳಿಗೆ ಚಾಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಾದ ನಂತರ ಈಗ ನಾವು ಮಾಧ್ಯಮದ ಮೂಲಕ ಆ ಒಂದು ನ್ಯೂಸ್ ಕನ್ನಡದಲ್ಲಿ ನಿವೇಶನ ರಹಿತ ಒಂದು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ ನಂತರ ನಮಗೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗರಗುಂದೂರು ಅಂತ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 500ರಷ್ಟು ಟೆಂಟ್ಗಳನ್ನ ಹಾಕ್ಕೊಂಡು ಒಂದು ಪ್ರತಿಭಟನೆ ಮಾಡಿ ಆ ಒಂದು ಮಾಹಿತಿ ನಮಗೆ ಸಿಕ್ತು. ಸೋಮವಾರಪೇಟೆಯ ಗರಗುಂದೂರು ಇದಕ್ಕೆ ಅವರ ಒಂದು ಬೆಂಬಲ ಕೊಡೋಕ್ಕೆ ಬಂದಿದ್ದಾರೆ. ಆ ಒಂದು ಬೆಂಬಲ ಕೊಡ ಬಂದಂಥ ಹೋರಾಟಗಾರರು ಅಥವಾ ನಾಯಕರನ್ನ ನಾವೀಗ ಮಾತಾಡ್ತಾ ಇದ್ದೀವಿ. ಬನ್ನಿ. ನಡೀತಾ ಇದೆ, ಈ ಜಾಗಕ್ಕೆ ಬಂದಿದ್ದೀರಿ, ಯಾವ ರೀತಿ ನೀವು ಇದಕ್ಕೆ ಬೆಂಬಲ ಕೊಡ್ತೀರಾ? ಇವತ್ತು ನಾವು ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು, ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಘಟನೆ ಇಲ್ಲಿದೆ. ಯಾಕೆಂತ ಹೇಳಿದರೆ ಸುಮಾರು 43 ದಿವಸಗಳ ಕಾಲ ಇಲ್ಲಿ ನಿರ್ದಿಷ್ಟ ಅಹೋರಾತ್ರಿ ಧರಣಿ ನಡೆಸ್ತಿದ್ದಾರೆ. ಈಗಾಗಲೇ ಇಲ್ಲಿಗೆ ಯಾವುದೇ ಸ್ಥಳೀಯ ಶಾಸಕರಿರ್ಬೋದು ಮತ್ತು ಯಾವುದೇ ಆಡಳಿತ ವರ್ಗ ಇಲ್ಲಿ ಬಂದಿಲ್ಲ. ಯಾಕಂದರೆ ಬರದೇ ಇದ್ದರೂ ಕೂಡ ನಮಗೆ ಮಾಧ್ಯಮದ ಮೂಲಕ ನ್ಯೂಸ್ ಕನ್ನಡದ ಮೂಲಕ ನಮಗೆ ವಿಷಯ ಗೊತ್ತಾಯಿತು. ವಿಷಯ ಗೊತ್ತಾದ ತಕ್ಷಣ ನಾವು ಭೀಮ್ ಆರ್ಮಿ ಕರ್ನಾಟಕ ಮಿಷನ್ ರಾಜ್ಯ ಉಪಾಧ್ಯಕ್ಷ ನಾನು ಮತ್ತು ನಮ್ಮ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದ ಮೇಲೆ ನಾವು ಇವರಿಗೆ ಬೆಂಬಲನ ಸಮಯ ಕೊಟ್ಟಿದ್ದೀವಿ. ಯಾವ ರೀತಿ ಅಂತ ಹೇಳಿದರೆ, ಇಲ್ಲಿ ಎಷ್ಟು ದಿವಸಗಳ ಕಾಲ ಇಲ್ಲಿ ಹೋರಾಟ ನಡೀತಿದೆ ಅಷ್ಟು ದಿವಸಗಳ ನಿಮ್ಮ ಜೊತೆಗೆ ನಾವು ಇದ್ದೀವಿ. ನಿಮಗೆ ನಿಮ್ಮ ಹೋರಾಟದಲ್ಲಿ ಪ್ರತಿಯೊಂದು ಹೋರಾಟದ ಭಾಗವಾಗಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಇವರಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ. ಅಷ್ಟು ದೂರದಿಂದ ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೀರಾ, ಯಾವ ರೀತಿ ನೀವು ಇವರಿಗೆ ಬೆಂಬಲ ಕೊಡ್ತೀರಾ? ಮೊದಲನೇದಾಗಿ ಈ ಹೋರಾಟ ಅನ್ನೋದು ನಾವು ಸುಮಾರು 30-31 ವರ್ಷಗಳ ಚಳುವಳಿಯಲ್ಲಿ ಬಂದಿದ್ದೀವಿ. ಬರೀ ಹೋರಾಟ ಚಳುವಳಿ ಅಂಥೇಳಿ ಬರೀ ಮನೇಲಿ ಕೂತ್ರೆ ಸಾಲಲ್ಲ. ಯಾಕಂದರೆ ಇಂಥ ಅನ್ಯಾಯಗಳಾದಾಗ ನಾವು ಅದನ್ನ ಪ್ರಶ್ನೆ ಮಾಡದೆ ಹೋದರೆ ಹೋರಾಟಗಳಾಗಿರುತ್ತೆ. ಹಾಗಾಗಿ ನಾವು ಈ ಹೋರಾಟಕ್ಕೆ ಬೆಂಬಲ ಮಾತ್ರ ಅಲ್ಲ, ಇವರ ಹೋರಾಟಗಳು ನಡೀತವೆ ಅದಕ್ಕೆ ನಿರಂತರವಾಗಿ ನಾವು ಅವರ ಸಂಪರ್ಕದಲ್ಲಿದ್ದು ನಮಗೆ ಸಾಧ್ಯವಾದಾಗ ಇಲ್ಲಿ ಬಂದು ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಖಂಡಿತ ಇವ್ರ ಜೊತೆ ನಿಲ್ತೀವಿ ಸರ್. ನಾವು ಈ ಒಂದು ಪ್ರತಿಭಟನೆ ಸ್ಥಳಕ್ಕೆ ನೀವು ಬಂದ್ರಿ, ಇಲ್ಲಿನ ಪರಿಸ್ಥಿತಿಯನ್ನು ನೀವು ನೋಡಿದ ನಂತರ ನಿಮಗೆ ಏನು ಅನಿಸುತ್ತೆ? ಇಲ್ಲಿಗೆ ಈ ಸ್ಥಳಕ್ಕೆ ಬಾರದಿರುವಂಥ ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳು, ಇವ್ರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ? ಬಹುಶಃ ಇವಾಗ ಏನಾದರೂ ಇಲ್ಲಿ ತಾಲೂಕು ಪಂಚಾಯಿತಿ ಚುನಾವಣೆ ಅಥವಾ ಜಿಲ್ಲಾ ಪಂಚಾಯಿತಿ ಅಥವಾ ಒಂದು ವಿಧಾನಸಭೆಯ ಏನಾದರೂ ಚುನಾವಣೆ ಇದ್ದರೆ ಬಹುಶಃ ಎಲ್ಲ ಪಕ್ಷದವರು ಹೊರಬರೋರು. ಮತ್ತು ಇನ್ನೊಂದು ಇಲ್ಲಿ ಧರಣಿ ಕೂತವರು ಯಾರು ಶ್ರೀಮಂತರಲ್ಲ. ಬಹುಶಃ ಶ್ರೀಮಂತರು ಕೂತಿದ್ರೆ ಬಹುಶಃ ಎಲ್ಲ ಈ ಕೊಡಗು ಜಿಲ್ಲೆಯ ಎಲ್ಲ ಶ್ರೀಮಂತರು ಬರ್ತಿದ್ರು ಮತ್ತು ಆಡಳಿತ ವರ್ಗ ಮತ್ತು ಅಧಿಕಾರಿಗಳು ಇಲ್ಲಿ ಬರೋರು. ಇಲ್ಲಿ ಕೂತವರು ಲೈನ್ ಮನೇಲಿ ಕೂಲಿ ಕೆಲಸ ಮಾಡೋರು, ಒಂದು ಶೋಷಿತ ಸಮುದಾಯಕ್ಕೆ ಸೇರಿದವರು, ಅವರು ಒಂದು ರೀತಿಯ ಅವರಿಗೆ ಶಕ್ತಿನಿಲ್ಲ ಅಂಥ ಜನ ಕೂತಿದ್ದಾರೆ. ಬಹುಶಃ ಇವತ್ತು ಇಲ್ಲಿ ಬರಬೇಕಿತ್ತು. ಈ ತಾಲೂಕಿನ ಜವಾಬ್ದಾರಿಯನ್ನು ಹೊತ್ತಂಥ ಇಲ್ಲಿಯ ಶಾಸಕರು ಮೊದಲು ಬರಬೇಕಿತ್ತು. ನಿಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ, ನೀವು ಬಂದು ಇವರ ಸಮಸ್ಯೆಗಳನ್ನು ನೀವು ತಿಳಿಸ್ಕೋಬೇಕಿತ್ತು. ಜೊತೆಗೆ ತಹಸೀಲ್ದಾರ್ 1 ದಿನ ಬಂದಿದ್ದಾರಂತೆ, 2 ದಿನ, ಮತ್ತು ಅರಣ್ಯ ಇಲಾಖೆಯವರು ಬಂದು ಇಲ್ಲಿ ಇದು ನಮ್ಮ ಜಾಗ ಅಂತ ತಿಳಿಸ್ತಿದ್ದಾರಂತೆ. ನಾವು ಕೇಳೋದು, ಅರಣ್ಯ ಇಲಾಖೆಯವರು ಸೇರಿದ್ದ ಜಾಗನಾದರೂ ಪರವಾಗಿಲ್ಲ ಅಥವಾ ಕಂದಾಯ ಇಲಾಖೆಗೆ ಸೇರಿದ ಜಾಗ ಆದರೂ ಪರವಾಗಿಲ್ಲ, ಜನರಿಗೆ ಸಮಸ್ಯೆ ಆಗಿದೆ. ನೀವು ಅಟ್ಲೀಸ್ಟ್ ಬಂದು ಅವರಿಗೆ ಪರ್ಯಾಯವಾಗಿ ಇಲ್ಲೂ ಭೂಮಿ ಇಲ್ಲ ಅಂದರೆ ಈಗ ಎಷ್ಟೋ ಭೂಮಿಗಳಿದ್ದಾವೆ, ಭೂಮಿಗೇನು ಬರ ಇಲ್ಲ, ನೀವು ತನಿಖೆ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ ಅಥವಾ ಎಲ್ಲಿ ಸರ್ಕಾರಿ ಯಾರಿಗೆ ಅಕ್ರಮವಾಗಿ ಆಗಿದೆ ಅಂತ, ಅಥವಾ ಎಲ್ಲರೂ ಕಾಲಿದ್ದಾಗ ಆ ಜಾಗದಲ್ಲಿ ಪರ್ಯಾಯವಾಗಿ ಕೂರಿಸಿ ನೀವು ಅದು ಫಸ್ಟ್ ಆಫ್ ಆಲ್ ಮಾಡಬೇಕಾದ ಕೆಲಸ. ನೀವೇನು ಮಾಡ್ತಿದ್ದೀರಿ? ಇವತ್ತು ನಿಮಗೆ ಅಧಿಕಾರ ಸಿಕ್ಕಿದೆ, ಅಧಿಕಾರ ಅನುಭವಿಸ್ತಿದ್ದೀರಿ, ಇನ್ನು ನೆಕ್ಸ್ಟ್ ಚುನಾವಣೆಗೆ ಬರ್ತೀರಿ. ದಯವಿಟ್ಟು ಆಗಿ ಮಾಡಬೇಡಿ. ನಿಮ್ಮದೇ ಕ್ಷೇತ್ರದ ಜನ, ನಮಗೆ ದೂರದ ಚಿಕ್ಕಮಗಳೂರು ಜಿಲ್ಲೆಯವ್ರಿಗೆ ಇವರ ನೋವನ್ನು ನೋಡಿ ನಾವು ಓಡಿ ಬಂದೀವಿ. ಯಾಕಂದರೆ ನಮ್ಮ ಪರಿಸ್ಥಿತಿನಲ್ಲಿ ಆ ಭಾಗದ ಈ ಲೈನ್ ಮನೇಲಿ ವಾಸ ಮಾಡೋರು, ಅದು ಯಾವುದೇ ಸಮುದಾಯ ಆಗಲಿ ಯಾವುದೇ ಧರ್ಮದಾಗಲಿ, ಇವತ್ತು ನಿವೇಶನ ಇಲ್ಲಾಂದರೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದೆ, ನಮಗೆ ನಿವೇಶನ ಇಲ್ಲ, ಭೂಮಿ ಹಕ್ಕಿಲ್ಲ ಅಂದರೆ ಏನು ಮಾಡೋದು? ದಯವಿಟ್ಟು ನೀವು ಆ ಚುನಾವಣೆ ಸಮಯದಲ್ಲಿ ಬರೋದಲ್ಲ, ಈಗ ಬನ್ನಿ. ಇವರ ಸಮಸ್ಯೆಗಳೇ ಅಟ್ಲೀಸ್ಟ್ ನಾವು ಇವರೇನು 5 ಎಕರೆ ಕೊಡಿ 10 ಎಕರೆ ಕೊಡಿ ಅಂತ ಎಲ್ಲೂ ಕೇಳ್ತಿಲ್ಲ. ಒಂದು 100 ಕುಟುಂಬವೋ 200 ಕುಟುಂಬವೋ ಎಲ್ಲೊಂದು 5 ಎಕರೆ ಅಥವಾ 10 ಎಕರೆನೇ ಕೇಳ್ತಿದ್ದಾರೆ. ದಯವಿಟ್ಟು ಈ ಭಾಗದ ಶಾಸಕರಾಗಿರಲಿ ಅಥವಾ ಅಧಿಕಾರಿ ವರ್ಗದವ್ರು ಬಂದು ಇವರಿಗೆ ಪರ್ಯಾಯವಾಗಿ ಎಲ್ಲರೂ ನಿವೇಶನ ಕೊಡುವಂಥ ಕೆಲಸ ಮಾಡಿ. ಈಗ ಪ್ರತಿಭಟನೆಗೆ ಮೂಡಿಗೆರೆ ಎಲ್ಲ ನಾಯಕರು ಕೂಡ ಬಂದಿದ್ದೀರಾ, ಅದೇ ರೀತಿ ನೀವು ಕೂಡ ಬಂದಿದ್ದೀರಾ. ಭೀಮ್ ಆರ್ಮಿಯಿಂದ ನಿಮ್ಮ ಬೆಂಬಲ ಹೇಗಿರುತ್ತೆ ಈ ಪ್ರತಿಭಟನಾಕಾರರಿಗೆ? ವಿಶ್ವ ಭೀಮ್ ಆರ್ಮಿ ಮೂಡಿಗೆರೆ ತಾಲೂಕು ಅಧ್ಯಕ್ಷರು. ನಮ್ಮ ಸಪೋರ್ಟು ಅಂದರೆ ಈ ಇದು ನಿವೇಶನಕ್ಕಂತ ಏನು ಹೋರಾಟ ಮಾಡ್ತಿದ್ವಿ, ಅಲ್ಲೂ ಕೂಡ ಮಣಿಕೆರೆ ಇದರಲ್ಲೂ ನಾವು ಸಪೋರ್ಟ್ ಮಾಡಿದ್ವಿ. ನಮ್ಮ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಲಿ ನಾವಾಗಲಿ ಸಪೋರ್ಟ್ ಮಾಡಿದ್ವಿ. ಇದಕ್ಕೂ ನಮ್ಮ ಬೆಂಬಲ ಖಂಡಿತ ಇದೆ.
ವೀಕ್ಷಕರೇ, ಇದಾಗಿತ್ತು ಮೂಡಿಗೆರೆ ಏನು ನಿವೇಶನ ರೈತರ ಹೋರಾಟದ ಪ್ರಮುಖ ರೂವಾರಿಗಳಾಗಿದ್ದ ನಮ್ಮ ಮೂಡಿಗೆರೆಯ ನಾಯಕರುಗಳು ಹೇಳಿದಂಥ ಮಾತು. ಒಂದು ಮಾತಿದೆ, ಪ್ರಪಂಚದ ಯಾವ ಮೂಲೆಯಲ್ಲಿ ನೊಂದವನಿದ್ರೂ ಕೂಡ ಅವನು ನಮ್ಮವನು ಅನ್ನೋ ಒಂದು ಮನೋಭಾವನೆಯಿಂದ ಮೂಡಿಗೆರೆ ಅಂದರೆ ಇಲ್ಲಿಂದ ಈ ಪ್ರತಿಭಟನಾ ಸ್ಥಳದಿಂದ 150 ಕಿಲೋಮೀಟರ್ ದೂರದಿಂದ ಬಂದು ಇವತ್ತು ಹೋರಾಟಗಾರರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಹೋರಾಟ ಕೇವಲ ಇದೊಂದು ಸ್ಥಳ ಅಲ್ಲ, ಏನು ಕೊಡಗು ಜಿಲ್ಲೆಯಲ್ಲಿ ಯಾವ್ಯಾವ ಸ್ಥಳದಲ್ಲಿ ಏನು ಹೋರಾಟಗಳು ನಡೆದಿವೆ ಎಲ್ಲವನ್ನು ನಾವು ಭೇಟಿ ಮಾಡ್ತೀವಿ, ಎಲ್ಲವನ್ನು ಕೂಡ ನಾವು ಅವ್ರ ಪ್ರತಿಭಟನೆ ಸಾಥ್ ಕೊಡ್ತೀವಿ. ಕೊನೆವರೆಗೆ ಈ ಒಂದು ಪ್ರತಿಭಟನೆಗೆ ನಾವು ಇವ್ರ ಜೊತೆ ನಿಲ್ತೀವಿ ಅಂತ ಹೇಳ್ಕೊಂಡಿರುವಂಥ ಈ ಒಂದು ನಾಯಕರಿಗೆ ಧನ್ಯವಾದಗಳು ಹೇಳ್ತಾ, ಅಟ್ನ್ಯೂಸ್ ಕನ್ನಡ ಇದು ಈ ದಿನದ ವಿಶೇಷ. ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ಕೂಡಲೇ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋವನ್ನು ಖಂಡಿತವಾಗ್ಲೂ ಶೇರ್ ಮಾಡಿ. ಯಾಕೆಂತೇಳಿದ್ರೆ ಈ ವಿಡಿಯೋನ ನೋಡಿ ಜನಪರ ಸಂಘಟನೆಗಳು ಮತ್ತು ಜನಪ್ರತಿನಿಧಿಗಳು ಇಲ್ಲಿಗೆ ಬರುವಂತಾಗಲಿ, ಈ ಒಂದು ನೊಂದವರ ಏನು ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ಹೇಳ್ಕೊಂಡ ಧನ್ಯವಾದಗಳು. ಮನೆಯು ಬೇಕೇ ಬೇಕು, ನಮಗೆ ನಿವೇಶನ ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಮನೆಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಮನೆಗಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ, ಸರ್ಕಾರಂತೆ ಸರ್ಕಾರ, ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ನಮಗೆ ಮನೆಯು ಬೇಕೇ ಬೇಕು, ನಮಗೆ ನಿವೇಶನ ಬೇಕೇ ಬೇಕು.